ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ. ನಿನ್ನೆಯ ವ್ಲಾಗಲ್ಲಿ ಸಂಪನಹಳ್ಳಿ ಕ್ಷೇತ್ರದ ಶ್ರೀ ಕೆಮ್ಮನಂಜುಂಡೇಶ್ವರ ಜಾತ್ರೆಯ ಅದ್ದೂರಿ ಸ್ವಾಗತಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ. ಹಾಲ್ಗೆರೆ ದೇವರುಗಳಾದ ಶ್ರೀ ಯಮಕಲ್ದಯ್ಯ ಸ್ವಾಮಿ ಹಾಗೆ ಶ್ರೀ ಮಲೆದೇವರು ಮತ್ತು ಸರ್ಪಣಿ ದೇವರುಗಳನ್ನ ಹೇಗೆಲ್ಲ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು ಅಂತ ನೋಡಿದ್ದೀರಾ. ಇವತ್ತಿನ ವ್ಲಾಗಲ್ಲಿ ಯಾರೆಲ್ಲ ಅಂದರೆ ಈ 3 ದೇವರುಗಳನ್ನ ಬಿಟ್ಟು ಇನ್ಯಾವ ದೇವರುಗಳನ್ನ ಈ ರೀತಿಯಾಗಿ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು ಅಂತಂದರೆ ಮಗಟಿ ಹುಚ್ಚಪ್ಪ ಅಂದರೆ ದೊಡ್ಡ ಹುಚ್ಚಪ್ಪ ಹಾಗೆ ಚಿಕ್ಕ ಹುಚ್ಚಪ್ಪ ಹಾಗೆ ಚೋಳಸಂದ್ರದ ಚೋಳಯ್ಯ ದೇವರುಗಳನ್ನ ಧೂಪ ದೀಪಟಿಕೆ ಮತ್ತು ಟಮಟೆ ವಾದ್ಯಗಳಿಂದ ಅದ್ದೂರಿಯಾಗಿ ಊರ ಮಠ ಮನೆಗೆ ಬರಮಾಡ್ಕೊಂಡ್ರು. ಅದಾದ ನಂತರ ಹಿಂದೆಯೇ ನಮಗೆ ಮೆಚ್ಚಿನ ದೇವರಾದಂಥ ಮದನಟ್ಟಮ್ಮನ್ನ ಕೂಡ ಬರಮಾಡ್ಕೊಂಡ್ರು. ಇದೇ ರೀತಿ ಅದ್ದೂರಿಯಾಗಿ ಆ ತಾಯಿನೂ ಕೂಡ ದೀಪ ಧೂಪಟಿಕೆಯಿಂದ ಮತ್ತು ಟಮಟ ವಾದ್ಯಗಳಿಂದ ಅದ್ದೂರಿಯಾಗಿ ಊರ ಮಠ ಮನೆಗೆ ಊರಿನ ಜನ ಬರಮಾಡ್ಕೊಂಡ್ರು. ದೇವರುಗಳು ಬಂದ ನಂತರ ದೇವರ ಜೊತೆ ಬಂದಿದ್ದ ಜನರನ್ನು ಊಟ ಮಾಡೋದಕ್ಕೆ ಬಿಟ್ಟು ಇದಾದ ನಂತರ ಕೊಂಡ ಹಚ್ಚೋದಕ್ಕೆ ಹಾಲ್ಗೆರೆಯ ದೇವರುಗಳನ್ನು ದೊಡ್ಡ ಅಂದರೆ ಮೂಲ ದೇವಸ್ಥಾನದ ಹತ್ರ ಟಮಟೆ ವಾದ್ಯದೊಂದಿಗೆ ಊರಿಂದ ಕರ್ಕೊಂಡು ಹೋಗೋದು. ದೊಡ್ಡ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಹಾಲ್ಗೆರೆಯ ದೇವರುಗಳನ್ನು ಅಂದರೆ ಕುದುರೆಗಳನ್ನು ದೇವಸ್ಥಾನದಲ್ಲೇ ಇರಿಸಿ ಕೊಂಡವನ್ನು ಹಚ್ಚೋದು. ದೇವರುಗಳನ್ನ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾವೆ ಅಂತ ಹೇಳಿ ಊರಿಂದ ಬರ್ತಾ ಈ ರೀತಿಯಾಗಿ ಅಲಂಕಾರ ಮಾಡಿ ಬಂದಿರ್ತಾರೆ. ಕೊಂಡ ಹಚ್ಚಿ ಬೆಳಗ್ಗೆ ಮೆರವಣಿಗೆ ಸಮಯದಲ್ಲಂತೂ ಅದ್ಭುತವಾಗಿ ದೇವರುಗಳನ್ನ ಅಲಂಕಾರ ಮಾಡಿರ್ತಾರೆ. ಇದಂತೂ ತುಂಬ ಸಿಂಪಲ್ ಆಗಿದೆ. ಈ ವಿಡಿಯೋ ಅಂತೂ ಅದ್ಭುತವಾದ ಅಲಂಕಾರದ ಕುಣಿತ ಈ ದೃಶ್ಯ ಕೊಂಡ ಹಚ್ಚೋದಕ್ಕೆ ಹಾಲ್ಗೆರೆಯ ದೇವರುಗಳನ್ನು ದೊಡ್ಡ ಅಂದರೆ ಮೂಲ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಿರೋಂಥ ದೃಶ್ಯ ಇದಾಗಿರುತ್ತೆ. ಇವರು ಈ ಊರಿನ ಹಿರಿಯ ಪೂಜಾರಿಗಳು. ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದ ತಕ್ಷಣ ನೋಡಿ, ಅಂದರೆ ನಾವೇ ಈ ರೀತಿಯಾಗಿ ನಿಂತ್ಕೊಳ್ಳೋಕೆ ಹೇಳಿದ ತಕ್ಷಣ ಬಂದರು. ಯಾವುದೇ ಕಲ್ಮಶ ಇಲ್ಲದೆ ಇರೋವಂಥ ಮುಗ್ಧ ಮನಸ್ಸು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ನಮಗಂತೂ. ಹಾಗೆ ಎಲ್ಲ ದೇವರುಗಳನ್ನ ಇಲ್ಲಿ ಈ ರೀತಿಯಾಗಿ ಕೂರಿಸಿದ್ರು. ನೋಡೋದಕ್ಕಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಕಂಪ್ಲೀಟಾಗಿ ಅಪ್ಪು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಸಾಲು ಸಾಲಾಗಿ ದೇವರುಗಳನ್ನು ಇಲ್ಲಿ ಇಟ್ಟಿದ್ರು. ಇದು ಮದನಟ್ಟಮ್ಮ ದೇವಿ. ಒಡವೆಗಳ ಇರೋದರಿಂದ ಸ್ವಲ್ಪ ಜನ ಜಾಸ್ತಿ ಇರೋದರಿಂದ ಈ ರೀತಿಯಾಗಿ ಕವರ್ ಮಾಡಿದ್ದಾರೆ. ನಂತರ ಇಲ್ಲಿ ಯಾರೆಲ್ಲ ಪೂಜೆ ಮಾಡ್ತಿದ್ರು ಪೂಜಾರಿಗಳಿದ್ರು ಅವರು ಒಬ್ಬೊಬ್ಬರೇ ಈ ರೀತಿಯಾಗಿ ನಿಂತ್ಕೊಂಡು ನಾವು ವಿಡಿಯೋನ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಆಗಿರೋದು ಪೂಜಾರಿಗಳಿಂದ ಅಲ್ವಾ. ಹಾಗಾಗಿ ಅವರನ್ನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು. ಹಾಗಾಗಿ ಎಲ್ಲ ಪೂಜಾರಿಗಳನ್ನ ಈ ರೀತಿಯಾಗಿ ನಿಲ್ಲಿಸಿ ಫೋಟೋಗಳನ್ನ ತಗೊಂಡ್ವಿ, ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ನೋಡಿ,
ಇಷ್ಟು ಜನ ಪೂಜಾರಿಗಳು ಈ ಊರಿನ ಜಾತ್ರೆ ಅಂದರೆ ಸಂಪ್ನಳ್ಳಿಯ ಜಾತ್ರೆ ಅದ್ದೂರಿಯಾಗಿ, ಹಾಗೆ ಒಂದು ಚೂರು ಎಲ್ಲೂ ಅಡೆತಡೆ ಇಲ್ಲದೆ ಜಾತ್ರೆ ಅದ್ದೂರಿಯಾಗಿ ನಡೆಯೋದಕ್ಕೆ ಈ ಪೂಜಾರಿಗಳು ಎಲ್ಲ ಪೂಜೆಯನ್ನು ಸರಿಯಾದ ಸಮಯಕ್ಕೆ ಮಾಡಿ ಈ ರೀತಿಯಾಗಿ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರ ತಾಳ್ಮೆ ಹಾಗೆ ಅವರ ಪರಿಶ್ರಮಕ್ಕೆ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಬರೀ ಕಾಲಲ್ಲಿ ನಡೆದಾಡೋಂಥದ್ದು ರೀತಿ, ಹಾಗೆ ದೇವರುಗಳನ್ನ ಎತ್ಕೊಂಡಾಗ ಅವರಲ್ಲಿ ಬರ್ತಿದ್ದಂಥ ಹುಮ್ಮಸ್ಸು ವರ್ಣಿಸಲು ಅಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಇಷ್ಟು ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ದಂಥವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ವಿಡಿಯೋ ಮೂಲಕ. ಆ ಊರಿನ ಜನ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಊರಿನ ಜನ ಸಪೋರ್ಟ್ ಮಾಡದೇ ಇದ್ದರೆ ಈ ಜಾತ್ರೆ ಅಷ್ಟು ಅದ್ಧೂರಿಯಾಗಿ ನಡೆಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅನಿಸುತ್ತೆ. ಊರಿನ ಜನ ಹಾಗೆ ಪೂಜಾರಿಗಳ ಈ ಶ್ರಮದಿಂದ ಜಾತ್ರೆ ಅದ್ಧೂರಿಯಾಗಿ ನೆಮ್ಮದಿಯಾಗಿ ಯಾವುದೇ ಗಲಾಟೆ ಗದ್ದಲಗಳಿಲ್ಲದೆ ನಡೀತು. ಈ ದೃಶ್ಯ ಹಾಲ್ಕೆರೆಯ ದೇವರುಗಳನ್ನ ಮೂಲ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕಾದ್ರೆ ಈ ರೀತಿಯಾಗಿ ತಮಟೆ ವಾದ್ಯಗಳನ್ನ ನುಡಿಸ್ಕೊಂಡು ಕರ್ಕೊಂಡೋಗ್ತಾರೆ. ಈ ಚಿಕ್ಕ ಹುಡುಗ ನೋಡಿ ಎಷ್ಟು ಚಂದವಾಗಿ ತಮಟೆನ ಬಾರಿಸ್ತಾರೆ ಅಂತ ಹೇಳಿ. ಆ ಹುಡುಗನ ಈ ತಮಟೆ ಬಾರಿಸೋ ರೀತಿ ಇಷ್ಟ ಆಗಿ ಅಪ್ಪು ವಿಡಿಯೋ ಮಾಡ್ಕೊಂಡಿದ್ದಾರೆ. ಆ ಹುಮ್ಮಸ್ ನೋಡಿ, ನಾನು ಮಾಡಬಲ್ಲೆ ಅನ್ನೋದು ಹುಮ್ಮಸ್ ನೋಡಿ ಅವರಲ್ಲಿ. ಊರಿಂದ ಮೂಲ ದೇವಸ್ಥಾನ ತುಂಬ ದೂರನೇ ಇದೆ. ಬರೀ ಕಾಲಲ್ಲಿ ಹಾಗೆ ಈ ಕತ್ತಲಲ್ಲಿ ಯಾವುದೇ ಭಯ ಇಲ್ಲದೆ ದೇವರುಗಳನ್ನ ಎತ್ಕೊಂಡು ಯಾವ ರೀತಿ ನಡೀತಾ ಇದ್ದಾರೆ ನೋಡಿ. ಭಕ್ತಿಯಿಂದ ಅಷ್ಟೇ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ಬರೀ ಕಾಲಲ್ಲಿ ನಡೆಯೋದೇ ಕಡಿಮೆ. ಆದರೆ ಏನೇ ಕಷ್ಟ ಇದ್ದರೂ ಅವರು ಅದನ್ನು ಮರೆತು ಈ ರೀತಿಯಾಗಿ ದೇವಿ ಕಾರ್ಯನ ಮಾಡೋಕ್ಕೆ, ದೇವಸ್ಥಾನದ ಕಾರ್ಯ ಮಾಡೋದಕ್ಕೆ ನೋಡಿ ಬರೀ ಕಾಲಲ್ಲಿ ದೇವರುಗಳನ್ನ ಎತ್ಕೊಂಡು, ದೇವರುಗಳ ಸಾಮಗ್ರಿಗಳನ್ನ ಎತ್ಕೊಂಡು ಈ ರೀತಿಯಾಗಿ ಮೂಲ ದೇವಸ್ಥಾನಕ್ಕೆ ಬರ್ತಾ ಇರೋವಂಥದ್ದು. ನಾನಿಲ್ಲಿ ನಿಮ್ಮ ಜೊತೆ ಸಣ್ಣ ಸಣ್ಣ ವಿಷಯದ ವಿಡಿಯೋಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸಣ್ಣ ಪುಟ್ಟ ವಿಷಯಗಳು ನಡೆದಾಗಲೇ ಅಲ್ವಾ ಅದ್ಧೂರಿಯಾಗಿ ಜಾತ್ರೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ಪುಟ್ಟ ವಿಷಯಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಂದಿರೋದು ಮೂಲ ದೇವಸ್ಥಾನದ ಹತ್ರ ಅಂತ ಅಂದರೆ ಶ್ರೀ ಕೆಂಪನಂಜುಂಡೇಶ್ವರ ದೇವಸ್ಥಾನ ಹತ್ರ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ಸೀರಿಯಲ್ ಸೆಟ್ಸ್ ಅದೆಲ್ಲ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ. ಅದರಲ್ಲೂ ಈ ಹಳ್ಳಿಯಲ್ಲೂ ಫ್ಲವರ್ ಡೆಕೋರೇಷನ್ ಅಂತೂ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದು ಮಧ್ಯರಾತ್ರಿಯ ಸಮಯ, ಆಲ್ಮೋಸ್ಟ್ 12:30 1 ಗಂಟೆ ಟೈಮಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಈ ಪುಟ್ಟ ಪುಟ್ಟ ಮಕ್ಕಳಲ್ಲೂ ಹುಮ್ಮಸ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ ಪುಟ್ಟ ಮಗು ನೋಡಿ, ಹಿಂದೆ ಅವ್ರ ತಂದೆ ಎತ್ಕೊ ಬರ್ತಾ ಇದ್ದಾರಲ್ಲ, ಆ ಪುಟ್ಟ ಮಗು ಅಂತೂ ಬೆಳಗ್ಗಿನ ಜಾವ 3 ಗಂಟೆ ಆದರೂ ಎದ್ದೇ ಇತ್ತು. ಆ ಮಗು ಅಂತೂ ನಮಗಂತೂ ಆಶ್ಚರ್ಯ ಅನಿಸುತ್ತೆ ಆ ಥರದ್ದೆಲ್ಲ ನೋಡಿದಾಗ. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ದೈವಾತ್ಮಕವಾಗಿ ಇಷ್ಟಪಡ್ತಾ ಇದ್ದಾರೆ. ಅದಂತೂ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು.
ಇದು ಸಂಪ್ನಳ್ಳಿಯ ಮೂಲ ದೇವಸ್ಥಾನ, ಅಂದರೆ ಕೆಂಪನಂಜುಂಡೇಶ್ವರ ದೇವಸ್ಥಾನ. ಇಲ್ಲಿಗೆ ಆ ಪೂಜಾರಿಗಳೆಲ್ಲ ಬಂದು ಈ ರೀತಿಯಾಗಿ, ಅಂದರೆ ಹಾಲ್ಗೆರೆಯ ಪೂಜಾರಿಗಳು ದೇವರುಗಳನ್ನು ಕರ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಒಳಗೆ ಇಟ್ಟಂಥ ರೀತಿ. ಈ ದೇವಸ್ಥಾನ ತುಂಬ ಡೌನಲ್ಲಿದೆ, ಅಂದರೆ ವಿಗ್ರಹಗಳೆಲ್ಲ ತುಂಬ ಡೌನಲ್ಲಿ ಇಟ್ಟಿದ್ದಾರೆ. ನೋಡೋದಕ್ಕೆ ಪುಟ್ಟದಾಗಿದ್ದರೂ ಅದರ ವಿಶೇಷತೆ ಅಂತೂ ತುಂಬಾ ಇದೆ. ಈ ದೇವಸ್ಥಾನದ ಗರ್ಭಗುಡಿಯೊಳಗೆ ಎಲ್ಲ ಪೂಜಾರಿಗಳು ಹೋಗುವಂತಿಲ್ಲ. ಈ ಪುಟ್ಟ ಮಗು ನೋಡಿ, ಈ ವಿಡಿಯೋ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ಸಮಯ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಆ ಮಗು ಇನ್ನೂ ಮಲಗದೆ ಎಷ್ಟು ಚೆನ್ನಾಗಿ ದೇವರುಗಳನ್ನು, ಅಂದರೆ ದೇವರ ನಾದ್ಯಗಳು ಏನಲ್ಲಿ ತಮಟೆ ನಾದ್ಯಗಳನ್ನ ನುಡಿಸ್ತಾ ಇದ್ರು, ಅದಕ್ಕೆ ಸರಿಯಾಗಿ ತಾಳನ ಹಾಕ್ತಾ ಕುಣಿತಾ ಆನಂದಿಸ್ತಾ ಇದ್ದಾರೆ. ಅವರು ಅಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ವಿಭೂತಿಯನ್ನು ಇಟ್ಟು ಈ ರೀತಿಯಾಗಿ ಅವರ ಆಶೀರ್ವಾದನ ತಗೊಂಡು ಹೋಗ್ತಾ ಇದ್ರು. एक सर है तो ಈ ದೃಶ್ಯ ಏನಿದೆ ಇದು ನಾಳೆ ಅಂದರೆ ಮಂಗಳವಾರದ ಪಾನೀಯಗಳನ್ನ ಹಂಚೋದಕ್ಕೆ ಈ ರೀತಿ ಗಂಗೆ ಪೂಜೆನ ಮಾಡಿ ಪಟೇಲರಿಗೆ ಕೊಡುವಂಥದ್ದು. ಅಂದರೆ ಪಟೇಲರು ಅಂದರೆ ಇಲ್ಲಿ ಗಗನ್ ಅವರಿದ್ದಾರಲ್ವ, ಅವರ ತಂದೆಯ ತಂಗಿ ಮನೆಯವರೇ ಈ ಊರಿನ ಪಟೇಲರು. ಅವ್ರಿಗೆ ಆದಂಥ ಒಂದು ಸ್ಥಾನ ಇದೆ ಅಲ್ಲಿ. ಆ ಜಾಗಕ್ಕೆ ಈ ರೀತಿ ಗಂಗೆ ಪೂಜೆನ ಮಾಡಿ ಅದಕ್ಕೆ ಬೆಲ್ಲ ಹುಣಸೆಹಣ್ಣನ್ನು ನೆನೆಸಿ ಅವರ ಒಂದು ಜಾಗದಲ್ಲಿ ಹೋಗಿ ಇಟ್ಟು ಪೂಜೆನ ಮಾಡ್ತಾರೆ. ಇದೇ ಗಂಗೆ ಅಂದರೆ ಇದೇ ನೀರನ್ನು ಬಳಸ್ಕೊಂಡು ನಾಳೆ ಅಂದರೆ ಮಂಗಳವಾರ ಅವರು ಮಜ್ಜಿಗೆ ಅಥವಾ ಪಾನಕಗಳನ್ನ ಹಂಚೋದಕ್ಕೆ ಈ ರೀತಿಯಾಗಿ ಇದೇ ನೀರನ್ನು ಬಳಸ್ಕೊಂಡು ಮಾಡ್ತಾರೆ. ಮುಂಚೆ ಇಲ್ಲಿ ಅಂಬಲಿಯನ್ನು ಕೊಡ್ತಾಯಿದ್ರಂತೆ, ಅಂದರೆ ಪಟೇಲರು ಮನೆ ಕಡೆಯಿಂದ ಅಂಬಲಿಯನ್ನು ಕೊಡ್ತಾಯಿದ್ರಂತೆ. ಈಗ ಅದನ್ನು ಯಾರೂ ಕುಡಿಯೋಲ್ಲ ಅನ್ನೋ ಒಂದು ರೀಸನ್ಗೆ ಮಜ್ಜಿಗೆ ಮತ್ತು ಬೆಲ್ಲದ ಪಾನಕನ ಮಾಡಿ ಕೊಡ್ತಾರೆ. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆ ಹಳ್ಳಿಯಲ್ಲೂ ಈ ರೀತಿಯಾಗಿ ಪುಷ್ಪಾಲಂಕಾರ ಮಾಡಿರೋದು ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ. ಪ್ರತಿಯೊಂದಕ್ಕೂ ಎಷ್ಟು ಶ್ರಮ ಪಟ್ಟಿದ್ದಾರಲ್ವ. ಅಲ್ಲಿ ಇನ್ನೊಂದು ವಿಷಯ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಡಿಮೆ, ಬಸ್ಗಳಾಗಲಿ ಈ ಥರದ್ದೆಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಅಷ್ಟು ಇದರಲ್ಲಿತ್ತು. ಅಪ್ಪು ಕಂಪ್ಲೀಟಾಗಿ ಈ ದೇವಸ್ಥಾನದ ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗೇ ಮಾಡಿದ್ದಾರೆ. ಈ ದೃಶ್ಯ ಏನಿದೆ ಇದು ಕೊಂಡ ಹಚ್ಚೋದಕ್ಕೆ ದೇವಸ್ಥಾನದಿಂದ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಪೂಜಾರಿಗಳಿಗೆ ಈ ರೀತಿಯಾಗಿ ಮಾಡಿ ಕೊಂಡ ಹಚ್ಚೋದಕ್ಕೆ ಬರ್ತಾ ಇರೋವಂಥದ್ದು. ನೋಡಿ, ಈ ರೀತಿಯಾಗಿ ಕೊಂಡ ಹಚ್ಚೋದಕ್ಕೆ ಹಲವಾರು ಮರಗಳ ತುಂಡುಗಳು ಹಾಗೆ ಈ ರೀತಿಯಾಗಿ ಕೊಂಬೆಗಳನ್ನ ಕಟ್ಕೊಂಡು ಬಂದು ಈ ರೀತಿಯಾಗಿ ಹಾಕಿರ್ತಾರೆ. ನಂತರ ಅದಕ್ಕೆ ಸ್ವಲ್ಪ ಹುಲ್ಲು ಈ ರೀತಿಯಾಗಿ ಬಳಸಿ
ಈ ಪೂಜಾರಿಗಳೇನಿದ್ದಾರೆ ನೋಡಿ, ಅಲ್ಲಿಂದ ಬಂದಂಥವರು 3 ಸುತ್ತು ಈ ಕೊಂಡದ ಸುತ್ತು 3 ಸುತ್ತು ಬಂದು ಅದು ಧೂಪದಿಂದ ಕೊಂಡವನ್ನು ಹಚ್ಚೋದು. ಯಾವುದೇ ರೀತಿಯ ಬೆಂಕಿ ಕಡ್ಡಿ ಅಥವಾ ಆ ಬೆಂಕಿಯ ಇದನ್ನು ಏನು ಇಟ್ಕೊಂಡಿದ್ದಾರೆ ನೋಡಿ, ಅದನ್ನು ಬಳಸಿ ಇಲ್ಲಿ ಕೊಂಡ ಹಚ್ಚೋದಿಲ್ಲ, ಧೂಪದಿಂದ ಕೊಂಡನ ಹಚ್ಚುತ್ತಾರೆ. ತುಂಬ ಅದ್ಭುತವಾದಂಥ ದೃಶ್ಯ ಅದು. ಒಂದು ಸ್ವಲ್ಪ ಧೂಪನ ಹುಲ್ಲಿನ ಇದಕ್ಕೆ ಹಾಕ್ಕೊಂಡು ಒಂದು 2ರಿಂದ 3 ಸಲ ದೇವರ ನೆನಪಿಸ್ಕೊಂಡು ಇದು ಮಾಡಿದ ತಕ್ಷಣ ಅದು ಬೆಂಕಿಯಾಗಿ ಹತ್ಕೊಳ್ಳುತ್ತೆ. ಅದಾದ ನಂತರ ಅದನ್ನು ಈ ಕೊಂಡಕ್ಕೆ ಹಚ್ಚೋದು. ಇದನ್ನು ಮಾಡಿದ್ದು ಸುಮಾರು ಮಧ್ಯರಾತ್ರಿ 2 ಗಂಟೆಯ ಸಮಯಕ್ಕೆ. ಇದು ಕೊಂಡವಾಗಿ ಅಂದರೆ ಕೆಂಡವಾಗಿ ಇದು ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲಿ ಆಗುತ್ತೆ. ಅಷ್ಟರೊಳಗಡೆ ಈ ಪಟೇಲರು ಇದಕ್ಕೆ ಈ ಗಂಗೆ ಪೂಜೆನ ಮಾಡಿದ್ರಲ್ವ, ಅಲ್ಲಿ ಬಂದು ಹುಣಸೆಹಣ್ಣು ಬೆಲ್ಲನ ನೆನೆಸೋದಕ್ಕೆ ಈ ರೀತಿಯಾಗಿ ಪೂಜೆನ ಮಾಡಿ ಅವರ ಸ್ಥಾನದಲ್ಲೇ ಬಂದು ಪೂಜೆನ ಮಾಡಿ ಕೊಟ್ಟು ಹೋಗ್ತಾರೆ. ಅದಾದ ನಂತರ ಇಲ್ಲಿ ಒಂದು ಹತ್ತಿರ ಇರುವಂಥ ಕೆರೆಗೆ ದೇವರುಗಳ ಗಂಗೆ ಸ್ನಾನನ ಮುಗಿಸಿ ಬರೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ದೃಶ್ಯ. ಅಲ್ಲಿವರೆಗೂ ಎಲ್ಲ ಪೂಜಾರಿಗಳು ಹಾಗೆ ದೇವರನ್ನು ಎತ್ಕೊಂಡಿರುವಂಥವರು ಕೂಡ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಇದಂತೂ ತುಂಬ ಚೆನ್ನಾಗಿತ್ತು. ಆ ದೃಶ್ಯ ಅಂತೂ ಆ ಕತ್ತಲಲ್ಲಿ ಸ್ವಲ್ಪ ಈ ರೀತಿಯ ಬೆಳಕಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ದೇವರುಗಳನ್ನ ಲೈವ್ ಆಗಿ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ಅಷ್ಟು ಚೆನ್ನಾಗಿತ್ತು. ಹಾಗೆ ಅವರು ಊರಿನ ಜನರು ಅದನ್ನು ಸಂಭ್ರಮಿಸಲು ಪಟಾಕಿಗಳನ್ನು ಹೊಡೆದು ಕೂಡ ಸಂಭ್ರಮಿಸ್ತಾ ಇದ್ರು. ನನಗೆ ಇಲ್ಲಿ ಇಷ್ಟ ಆಗದೆ ಇರೋ ವಿಷಯ ಇದೊಂದೇ ಆಗಿತ್ತು. ಯಾಕಂದರೆ ತುಂಬ ಜನ ಇಲ್ಲಿ ಸೇರಿದ್ದಾಗ ಪಟಾಕಿಗಳನ್ನ ಹೊಡೆಯೋದು ಒಳ್ಳೆಯದಲ್ಲ ಅಂತ ಅನ್ನಿಸ್ತು. ನಂತರ ಗಂಗೆ ಸ್ನಾನಕ್ಕೆ ಹೋಗಿದ್ದಂಥ ದೇವರು ಬಂದ ತಕ್ಷಣ ಈ ರೀತಿಯಾಗಿ ಆರತಿನ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕಾಯ್ತಾಯಿದ್ರು. ಕೆಂಡ ಕೂಡ ರೆಡಿಯಾಗಿತ್ತು. ಗಂಗೆ ಸ್ನಾನ ಮುಗಿಸಿ ಬರೋದ್ರೊಳಗಡೆ ಗಂಗೆ ಸ್ನಾನದಲ್ಲಿ ಏನೇನೆಲ್ಲ ಮಾಡಿದ್ರು, ಹಾಗೆ ಅಲ್ಲಿನ ದೇವರ ಕುಣಿತ ಹೇಗಿತ್ತು ಅಂದ್ಬಿಟ್ಟು ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವ್ಲಾಗು ಅಂದರೆ ಈ ವಿಡಿಯೋ ತುಂಬ ಲ್ಯಾಗ್ ಆಗಿರೋದ್ರಿಂದ ನೋಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸಿ ನಾಳೆಯ ವ್ಲಾಗಲ್ಲಿ ಗಂಗೆ ಸ್ನಾನದ ನಂತರ ದೇವರುಗಳ ಕುಣಿತ ಹೇಗಿತ್ತು, ಹಾಗೆ ದೇವರುಗಳನ್ನ ಈ ರೀತಿಯ ಗ್ರಾಮಸ್ಥರು ಹೇಗೆಲ್ಲ ಬರಮಾಡ್ಕೊಂಡ್ರು, ಯಾವ ಆರತಿಯ ಮೂಲಕ ಬರಮಾಡ್ಕೊಂಡ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.